ಹಾ ತುಂಬಾ ಇಟ್ಟಿದ್ದಾಳೆ. ಹೌದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಬನ್ನಿ ತೋರಿಸಿ ಎಷ್ಟು ಇಟ್ಟಿದ್ದಾಳೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪು 18 ಬ್ಲಾಗ್ಸ್. ಇವಾಗ ಸೂರ್ಯ ಮುಳುಗ್ತಾ ಇದ್ದಾನೆ. ನಾನು ಚಿಕ್ಕಮಂಗ್ಳೂರ್ಗೆ ಹೊರಟಿದ್ದೀನಿ. ಯಾಕೆ ಚಿಕ್ಕಮಂಗ್ಳೂರ್ಗೆ ಹೊರಟಿದ್ದೀನಿ ಅಂತ ನಿಮಗೆಲ್ಲ ಡೌಟ್ ಇರ್ಬೋದು ಅಲ್ವಾ. ರಿಲೇಟಿವ್ಸ್ ಎಲ್ಲ ಊಟಕ್ಕೆ ಕರೆದಿದ್ರು ಮತ್ತು ಮಡ್ಲು ತುಂಬಬೇಕಂತೆ, ಅದಕ್ಕೆ ಕರೆದಿದ್ರು. ಅದಕ್ಕೆ ನಾನು ನಮ್ಮ ಅತ್ತೆ ಮಾವ ಪುನಿ ಎಲ್ಲರೂ ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ ನನ್ನ ಜೊತೆ ಚಿಕ್ಕಮಂಗ್ಳೂರ್ಗೆ. ಈಗ ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಕಾರಲ್ಲಿ ಇಡೋಕ್ಕೆ. ಕಾರ್ ತೆಗಿಬೇಕು. ಲಗೇಜ್ ಎಲ್ಲ ಪಾರ್ಕಿಂಗ್ ಏರಿಯಾಗೆ ತಂದಿದ್ದೀವಿ. ಕಾರ್ ಇಲ್ಲೇ ನಿಲ್ಲಿಸಿದ್ದೀವಿ. ಪುನಿ ಲಗೇಜ್ನೆಲ್ಲ ಡಿಕ್ಕಿಯೊಳಗೆ ಹಾಕ್ತಾ ಇದ್ದಾರೆ. ಈಗ ನಮ್ಮ ಮಾವಂಗೆ ಕಾಯ್ತಾ ಇದ್ದೀವಿ. ನಮ್ಮ ಮಾವ ಇನ್ನೂ ಬಂದಿಲ್ಲ. ಹೀಗೆ ಬಿಸ್ಕೆಟ್ ಹಾಕ್ತಾ ಇದ್ದಾರೆ. ನಾಳೆ ನಾಡಿದ್ದಿರಲ್ಲ, ಅದಕ್ಕೆ ಪಕ್ಕದ ಮನೆಯವರಿಗೆ ಹೇಳಿದ್ದೀವಿ ಊಟ ಹಾಕೋಕ್ಕೆ. ಯಾರೋ ತೊಗೊಂಡು ಬಂದು ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾಯಿನ, ಹೆಲ್ತ್ ಇಶ್ಯೂ ಇದೆ ಅಂತ. ನಾವು 2-3 ದಿನ ನೋಡಿದ್ವಿ. ಆಮೇಲೆ ನಾವೇ ಊಟ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮನೆ ನಾಯಿ ಆಗಿಬಿಟ್ಟಿದೆ. ಚಾರ್ಲಿ ಅಂತ ಹೆಸರಿಟ್ಟಿದ್ದೀವಿ. ಚಾರ್ಲಿ ಇಲ್ಲಿ ನೋಡಿ, ಚಾರ್ಲಿ. ಸ್ವಲ್ಪ ಲೇಟ್ ಆಗಿಬಿಡ್ತು. ಎಲ್ಲರೂ ಕಾರಿಗೆ ಹತ್ತು ಕೂತ್ಕೊತಾ ಇದ್ದಾರೆ. ನಮ್ಮ ಅತ್ತೆ ನಮ್ಮ ಮಾವ ಕೂಡ ಬಂದರು. ಎಲ್ಲ ಹೊರಟ್ವಿ ಈಗ. ಪಾಪ ಚಾರ್ಲಿ ನಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದೆ. ಹತ್ತಿದ್ರು ಎಲ್ಲ ಹೊರಟಿದ್ವಿ. ಪುನಿ ಅತ್ತೆ ಮಾವ ಇದ್ದೇ ಕೂತಿದ್ದಾರೆ. ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಚರ್ಮುರಿ ಮತ್ತೆ ಪಾನಿಪುರಿ ಎಲ್ಲ ಪಾರ್ಸೆಲ್ ತಗೊಂಡಿದ್ವಿ. ಹೊರಟಿದ್ದೀವಿ, ಹೋಗೋಣ. ಚಿಕ್ಕಮಂಗ್ಳೂರು ರೀಚ್ ಆಗೋದೇ ಲೇಟ್ ಆಗಿಬಿಡ್ತು. ತುಂಬಾ ಟಯರ್ಡ್ ಆಗಿತ್ತು, ಅದಕ್ಕೆ ಮಲ್ಕೊಬಿಟ್ಟೆ. ಮಾರ್ನಿಂಗ್ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಚಳಿ ಇದೆ. ನಮ್ಮ ದೊಡ್ಡತ್ತೆ ಮನೆಗೆ ಬಂದಿದ್ದೀವಿ. ಅವರು ಪಕ್ಕದಲ್ಲಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟು ಇಲ್ಲಿ ನಾವು ತಿಂಡಿ ತಿಂದ್ಕೊಂಡು ನಮ್ಮ ದೊಡ್ಡತ್ತೆ ಮನೆಯಿಂದ ನಮ್ಮ ಚೈತ್ರಕ್ಕನ ಮನೆಗೆ ಹೋಗ್ತೀವಿ. ಈಗ ಬನ್ನಿ ನಮ್ಮ ದೊಡ್ಡತ್ತೆ ಮನೆಯಲ್ಲಿ ಯಾವ ಥರ ಗಾರ್ಡನಿಂಗ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ಬದನೆಕಾಯಿ ಗಿಡ ಹಾಕ್ಕೊಂಡಿದ್ದಾರೆ. ಪಕ್ಕನೇ ಕನಕಾಂಬರ ಗಿಡ ಇದೆ. ನೆಕ್ಸ್ಟ್ ಇಲ್ಲಿ ಬಂದರೆ ಹೈಬಿಸ್ಕಸ್ ಗಿಡ ಇದೆ. ಇದು ಮಲ್ಲಿಗೆ ತುಂಬಾ ದೊಡ್ಡದಾಗಿ ಬಂದಿದೆ. ಅಲ್ಲಿ ಇನ್ನೊಂದು ಹೈಬಿಸ್ಕಸ್ ಗಿಡ ಇದೆ. ಇಲ್ಲಿ ಜೇನು ಕಟ್ಬಿಟ್ಟಿದೆಯಂತೆ ಒಳಗಡೆ ನೋಡಿ. ಮಲ್ಲಿಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವ್ರೇನು ಫ್ಲವರ್ಸ್ ಎಲ್ಲ ತಗೊಂಡೇ ಬರಲ್ಲ ಹೊರಗೆ, ಇಲ್ಲೇ ತಗೊಂಡು ಪೂಜೆಗೆಲ್ಲ ಇಲ್ಲೇ ಮೂಡಿಸ್ತಾರೆ. ಇದು ರೋಸ್ ಗಿಡನೂ ಅಷ್ಟೇ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗಾರ್ಡನಿಂಗ್ ಎಲ್ಲ ನೋಡಿದ್ರಿ ಅಲ್ವಾ. ಈಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಈಗ ತಿಂಡಿ ತಿಂತಾ ಇದೀವಿ. ತಿಂಡಿ ತಿಂದೆಲ್ಲ ಆದ್ಮೇಲೆ ಅಲ್ಲಿ ನೇರಳೆ ಹಣ್ಣು ಮರ ಮತ್ತೆ ಮಾವಿನ ಮರ ಇದೆಯಂತೆ. ಮತ್ತೆ ಇವರು ಏನೇನೋ ಕಾಳುಗಳು ಹಾಕಿದಾರಂತೆ, ಅದನ್ನೆಲ್ಲ ನೋಡ್ಕೊಂಡು ಬರೋಣ. ನೀವು ಬನ್ನಿ ನಮ್ಮ ಜೊತೆಗೆ. ನೇರಳೆ ಹಣ್ಣು ಕಿತ್ಕೊ ಬರೋಣ ಅಂತ ಹೋಗ್ತಾ ಇದೀವಿ. ಇಲ್ಲೇ ಹತ್ರದಲ್ಲೇ ನೇರಳೆ ಹಣ್ಣು ಮರ ಇದೆ, ಮತ್ತೆ ಮಾವಿನ ಹಣ್ಣು ಮರ ಕೂಡ ಇದೆ. ನೋಡಿ ಒಂದು ನೇರಳೆ ಹಣ್ಣು ಕಿತ್ಕೊಂಡು ಬಂದಿದ್ದೀನಿ. ಈಗ ತುಂಬಾ ಕೀಳೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜೊತೆಗೆ, ನಿಮ್ಗೂ ನೇರಳೆ ಹಣ್ಣು ಕೊಡ್ತೀನಿ. ಜಾಮೂನ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದಕ್ಕೆ ನಮ್ಮ ಹುಡುಗಿ ಸ್ವಲ್ಪ ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮರದ ಹತ್ರಕ್ಕೆ ಕರ್ಕೊಂಡ್ಬಂದಿದ್ದೀನಿ. ನೋಡಿ ಹೆಂಗಿದೆ, ಎಲ್ಲ ಕೀಳ್ತಾ ಇದ್ದಾರೆ. ಕೀಳಿ ಕೀಳಿ. ಬನ್ನಿ ನಾವು ಕೀಳೋಣ. ಇಲ್ಲೇ ಪಕ್ಕದಲ್ಲೇ ಇದೆ ಮರ, ಆದ್ರೂ ಜಂಪ್ ಹೊಡಿತೀಳ ಅಂತ ಹೇಳಿದ್ರಲ್ಲ. ಹೈಟ್ ಎಷ್ಟಿರ್ಬೋದಂತ ನೀವೇ ಥಿಂಕ್ ಮಾಡಿ. ತುಂಬಾ ಇಟ್ಟಿದ್ದಾಳೆ. ಹೌದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಬನ್ನಿ ತೋರಿಸಿ ಎಷ್ಟು ಇಟ್ಟಿದ್ದಾಳೆ. ನನಗೆ ಇಲ್ಲೇ ಸಿಗ್ತಿದೆ, ಇಲ್ಲಿ ಸಿಗೋದಕ್ಕೆ ಹೈಟ್ ಹೊಡಿತೀವಿ ನೋಡಿ. ಅಮ್ಮನೂ ಕಿತ್ತಿ ಕೊಡ್ತಾರೆ, ನಮ್ಮ ಅಕ್ಕನೂ ಕಿತ್ತಿ ಕೊಡ್ತಾರೆ, ನಮ್ಮ ಅಕ್ಕನ ಮಗನೂ ಕಿತ್ತಿ ಕೊಡ್ತಾರೆ. ಇದೆ ನಮ್ಮ ದೊಡ್ಡಮ್ಮನ ಮನೆ ನೇರಳೆ ಹಣ್ಣು ಸೂಪರ್ ಆಗಿದೆ, ಟೇಸ್ಟ್ ಆಗಿದೆ, ತುಂಬಾ ಸ್ವೀಟ್ ಆಗಿದೆ, ಸಖತ್ತಾಗಿದೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ಹಾಸನಲ್ಲೆಲ್ಲ ದುಡ್ಡು ಕೊಟ್ಬಿಟ್ಟು ನಾವು ನೇರಳೆ ಹಣ್ಣು ತಿಂತಿದ್ವು. ಇಲ್ಲಿ ಒಳ್ಳೆ ಗಾರ್ಡನಿಂಗ್ ಮಾಡ್ಕೊಂಡಿರೋ ಮನೆ ಹತ್ರ ಸುತ್ತಮುತ್ತ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಫ್ರೀಯಾಗೆ ಸಿಗುತ್ತೆ, ಇದೆ ಪ್ಲಸ್ ಪಾಯಿಂಟು.
ಈಗ ಹಾಸನ್ಗೆ ಹೊರಟಿದ್ದೀವಿ. ಚಿಕ್ಕಮಂಗ್ಳೂರಿಗೆ ಬಂದಿದ್ದೆಲ್ಲ ಮುಗೀತು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.